ಮೊನ್ನೆ ನನ್ನ ಮನೆಯಲ್ಲಿ ನಡೆದ ಐಟಿ ದಾಳಿಯಿಂದ ನಾನು ದಿಗ್ಭ್ರಾಂತನಾಗಿದ್ದೇನೆ. ಮರ್ಯಾದೆಗೆ ಅಂಜಿ ಆತ್ಮಹತ್ಯೆ ಮಾಡಿಕೊಳ್ತಿದ್ದೇನೆ. ಬಡವರು ಬಡವರಾಗಿಯೇ ಉಳಿಯಬೇಕೆಂಬ ಸಂಸ್ಕೃತಿಯಿಂದ ನನಗೆ ತುಂಬ ನೋವಾಗಿದೆ. ಮಾನ್ಯ ಐಟಿ ಅಧಿಕಾರಿಗಳೇ, ನನ್ನ ಹೆಂಡತಿ ಮಕ್ಕಳಿಗೆ ತೊಂದರೆ ಕೊಡಬೇಡಿ. ರಮೇಶ್, ಪರಮೇಶ್ವರ್ PA. ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಈ ರೀತಿ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ದಿಗ್ಭ್ರಾಂತನಾಗಿದ್ದೇನೆ, ಈ IT ಅವರ ಇದಕ್ಕೆ ಅಂಚಿ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ. ಬಡವರಾಗಿ ಉಳಿಬೇಕು ಅನ್ನೋ ಸಂಸ್ಕೃತಿಯಿಂದ ನನಗೆ ತುಂಬಾ ನೋವಾಗಿದೆ ಅಂತ ಕೂಡ ಹೇಳ್ತಾರೆ. ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕುಟುಂಬಸ್ಥರನ್ನ ಸಂತೈಸ್ತಾ ಇದ್ದಾರೆ. ಮೋಸ ಮಾಡ್ಬೇಕಾಯ್ತು. ನಾವು ಮೋಸ ಮಾಡಿ ಕೋಟಿ ಗಟ್ಟಲೆ ಹೊಡೆದಿದ್ರೆ ಅದಿರೋರು ನಮ್ಮನೆಯವ್ರು ಇರೋರು. ಒಳ್ಳೆ ಹೆಸರಿತ್ತು, ಅದೇ ನಮ್ಮನೆಯವ್ರಿಗೆ ಒಳ್ಳೇದಾಗ್ಲಪ್ಪ ದೇವ್ರೆ, ಒಳ್ಳೆ ಆಗಿದೆ. ಚಿಕ್ಕ ಮಕ್ಕಳು ಜೀವನ ಮಾಡಕ್ಕಾಯ್ತಲ್ಲ. ನಮ್ಮನೆಯವರು ಕಾಲು ಮಣ್ಣಾಗ್ದಾಗ ಸಾಕಿದ್ರು. ತುಮಕೂರಲ್ಲಿ ಎಲೆಕ್ಷನ್ ಹೋಗಿದ್ದಾಗ ಶ್ರೇಯ ಅಪ್ಪ ನೀನ್ ಹೋಗ್ಬೇಡಪ್ಪ ಇಲ್ಲೇ ಇದ್ಬಿಡು ಅಂದ್ರು. ಏನ್ ಸರ್ ಮಾಡ್ಲಿ, ನಾನು ನನ್ನ ಮಕ್ಕಳು 3 ಜನ ಅಂತ ತಪ್ಕೊಂಡು ನನ್ನ ಇಲ್ಲಿ ನಿಜವಾಗ್ಲೂ ನನ್ನ ಕೈಲಿ ಲೈಫ್ ನ ಮಾಡ್ಕೊಕಾಯ್ತಾ ಇಲ್ಲ, ಊಹಿನೇ ಮಾಡ್ಕೊಕಾಯ್ತಾ ಇಲ್ಲ ಸರ್. ನಾನು ಹೆಂಗಿಲ್ಲಿ ಸರ್ ಹೇಳ್ಬೋದು ಅಂದ್ರೆ ಜನ ಮಾತಾಡ್ತಿದ್ದು ಮಾತ್ರ ಒಳ್ಳೆಯವರು ಅಂತ ಮೋಸ ಮಾಡ್ತೀವಿ. ದೇವ್ರು ಮೋಸ ಮಾಡ್ತು ದೇವ್ರೇ. ಪ್ರಾಣವನ್ನ ಐಟಿ ಅವ್ರಿಗೆ ಕಾರಣ ಐಟಿ ಅವ್ರು ತಗೊಂಡವ್ರೆ ಕೊಟ್ಟಿದ್ದೀನಿ. ಓದ್ಬೇಕು ಏನು ಕೊಡ್ತೀನಿ, ಇನ್ನೂ ಒಂದು ಕೇಸ್ ಕೊಡ್ತೀನಿ ಐಟಿ ಅವ್ರ ಮೇಲೆ. ಹೌದು, ಸೆಕ್ಯೂರಿಟಿ ಕೊಟ್ಟಿಲ್ಲ ಅನ್ನೋದು ಮೇನ್ ಸರ್. ಸೆಕ್ಯೂರಿಟಿ ಅವರು ಮಾತಾಡೋಕ್ಕಾಗಿಲ್ಲ, ತುಂಬ ಸುಸ್ತಾಗಿದೆ. ಬಂದಿದ್ರು ಸರ್, ಬಂದಿದ್ರು ಒಟ್ಟಲ್ಲಿ ಐಟಿ ಅವರು ಯಾಕೆ ಸೆಕ್ಯೂರಿಟಿ ಕಳಿಸಿಲ್ಲ, ಐಟಿ ಅವ್ರ ಕಾರಣ. ಅವ್ರ ಅಧಿಕಾರಿಗಳು ಯಾರು ಇಲ್ಲ, ಲಂಚ ಯಾರ ಹತ್ರ ಅವರು ಲಂಚ ಕೇಳಿದ್ರೆ ಏನಿಲ್ಲ ಹೇಳ್ಕೊಡ್ತಾನೆ. ಇಲ್ಲ ಏನೋ ಬ್ಲಾಕ್